ಹೇಗಿದ್ದೀರಾ ವೀಕ್ಷಕರೇ? ನಾನು ನಿಮ್ಮ ರಿಜ್ವಾನ್ ಖಾನ್. ಮತ್ತೊಮ್ಮೆ ಸ್ವಾಗತ ತಮಗೆ ನನ್ನ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ಇಂದು ವಿಡಿಯೋ ಅಪ್ಲೋಡ್ ಮಾಡುವ ಉದ್ದೇಶ ಏನೆಂದರೆ, ಜೀವನದಲ್ಲಿ ಯಾರು ಏನು ಬೇಕಾದರೂ ಸಾಧಿಸ್ಬೋದು ಅಂತೇಳಿ ಒಂದು ವಿಡಿಯೋ ಮಾಡಿದ್ದಾರೆ ನಮ್ಮ ಅರ್ಥಶಾಸ್ತ್ರ ಉಪನ್ಯಾಸಕರು ಶ್ರೀ ಪ್ರಾಣೇಶ್ ಅವರು. ಶ್ರೀ ಪ್ರಾಣೇಶ್ ಕುಲಕರ್ಣಿ ಅಂತೇಳಿ ಅವರ ಪೂರ್ಣ ಹೆಸರು. ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ದಶಕಗಳ ಕಾಲ ಸೌತ್ ಆಫ್ರಿಕಾದ ಜೈಲಿನಲ್ಲಿಯೇ ಇದ್ದು ನೆಲ್ಸನ್ ಮಂಡೇಲಾ ಮುಂದೆ ಸೌತ್ ಆಫ್ರಿಕಾದ ರಾಷ್ಟ್ರಪತಿ ಆಗ್ತಾರೆ ಅಂದರೆ ಯಾರು ಏನು ಬೇಕಾದರೂ ಆಗ್ಬೋದು. ತಮ್ಮ ಬಾಲ್ಯದಲ್ಲಿ ಮನೆ ಮನೆಗೆ ಹೋಗಿ ನ್ಯೂಸ್ ಪೇಪರ್ ಹಾಕ್ತಿದ್ದ APJ ಕಲಾಂ ಅವರು ಮುಂದೆ ವಿಜ್ಞಾನಿಯಾಗಿ ಭಾರತದ ರಾಷ್ಟ್ರಪತಿ ಆಗ್ತಾರೆ ಅಂದರೆ ಯಾರು ಏನು ಬೇಕಾದರೂ ಆಗಬಹುದು. ತನ್ನ ಇಡೀ ಜೀವನವೆಲ್ಲ ವೀಲ್ ಚೇರ್ನಲ್ಲಿಯೇ ಕೂತಿದ್ದಂತಹ ಸ್ಟೀಫನ್ ಹಾಕಿಂಗ್ಸ್ ಬ್ರಹ್ಮಾಂಡದ ರಹಸ್ಯವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತಂದರೆ ಏನು ಬೇಕಾದರೂ ಆಗಬಹುದು. ತನ್ನ ಗ್ಯಾರೇಜ್ನಲ್ಲಿ ಆನ್ಲೈನ್ ಪುಸ್ತಕ ಮಾರ್ತಿದ್ದ ಜೆಫ್ ಬೆಜೋಸ್ ಇವತ್ತು ಅಮೆಝಾನ್ನಲ್ಲಿ ಏನು ಬೇಕಾದರೂ ಆನ್ಲೈನ್ ಮಾರ್ತಾನೆ ಅಂದರೆ ಏನು ಬೇಕಾದರೂ ಆಗಬಹುದು. 30 ಇಂಟರ್ವ್ಯೂಗಳಲ್ಲಿ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಆದಂಥ ಜಾಕ್ ಮಾ ಅಲಿಬಾಬಾ ಸ್ಥಾಪನೆ ಮಾಡ್ತಾನಂದರೆ ಏನು ಬೇಕಾದರೂ ಆಗಬಹುದು. ಬಾಲ್ಯದಲ್ಲಿ ಬುದ್ಧಿಮಾಂದ್ಯ ಇದೆ ಅಂತ ಹೇಳಿ ಮನೆಗೆ ಕಳಿಸಲ್ಪಟ್ಟಂಥ ಥಾಮಸ್ ಅಲ್ವಾ ಎಡಿಸನ್ ಮುಂದೆ 1,000 ಪೇಟೆಂಟ್ಗಳನ್ನು ತಗೊಳ್ತಾನೆ ಅಂದರೆ ಏನು ಬೇಕಾದರೂ ಆಗ್ಬೋದು. ನಡುವೆ ಓದೋದನ್ನು ಬಿಟ್ಟು ಶಾಲೆಯಿಂದ ಹೊರಗೆ ಹೋದಂಥ ಸ್ಟೀವ್ ಜಾಬ್ಸ್ ಆ್ಯಪಲ್ ಕಂಪನಿ ಸ್ಥಾಪಿಸ್ತಾನಂದರೆ ಏನು ಬೇಕಾದರೂ ಆಗ್ಬೋದು. ನೆನ್ಪಿಟ್ಕೊಡ್ರಿ, ಸಮಯ ಯಾರಿಗೂ ಯಾವುದಕ್ಕೂ ಏನು ಬೇಕಾದರೂ ಪರಿವರ್ತನೆ ಮಾಡ್ಬೋದು. ಯಾಕೆಂದರೆ ಸಮಯದಲ್ಲಿ ಆ ಶಕ್ತಿ ಇದೆ. ಸಮಯವನ್ನು ಗೌರವಿಸ್ರಿ. ಸಮಯ